ನಗರದ ಗೋವರ್ಧನ ಟ್ರಸ್ಟ್ ವಿವಿಧ ಗೋಶಾಲೆಗಳು ತಯಾರು ಮಾಡುವ ಗೋ ಉತ್ಪನ್ನಗಳನ್ನು ಮಾರಾಟ ಮಾಡುವ ಕಚೇರಿಯನ್ನ ನಗರದ ಎಸ್ಪಿಎಂ ರಸ್ತೆಯಲ್ಲಿರುವ ಮಾರಿಕಾಂಬಾ ದೇವಾಲಯದ ಬಳಿ ಪ್ರಾರಂಭಿಸಲಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಟ್ರಸ್ಟ್ ಅಧ್ಯಕ್ಷ ಕೆ ಕಾಂತೇಶ್, ಪ್ರಮುಖ ಉತ್ಪನ್ನಗಳನ್ನು ಖರೀದಿಸಿ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಗೋವರ್ಧನ ಎಂಟರ್ಪ್ರೈಸಸ್ ಎಂಬ ನಾಮಾಂಕಿತದಲ್ಲಿ ಈ ಯೋಜನೆ ರೂಪುಗೊಂಡಿದೆ ಎಂದರು. ಈಗ ಪ್ರಸ್ತುತ 100ಕ್ಕೂ ಹೆಚ್ಚು ರೀತಿಯ ಗೋ ಉತ್ಪನ್ನಗಳು ಉತ್ಪಾದನೆ ಆಗ್ತಿದೆ. ಇದನ್ನ ಜನಗಳಿಗೆ ಲಭ್ಯ ಇರುವಂತೆ ಮಾಡುವುದೇ ಈ ಗೋ ಉತ್ಪಾದನಾ ಮಾರಾಟ ಕೇಂದ್ರದ ಉದ್ದೇಶ. ಬರುವ ದಿನಗಳಲ್ಲಿ ಇದನ್ನ ಜನಗಳಿಗೆ ತಮ್ಮ ಹತ್ತಿರ ಸ್ಥಳಗಳಲ್ಲಿ ಸಿಗುವ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಎಂದು ಹೇಳಿದರು. ಇನ್ನು ಪ್ರಸ್ತುತ ಈ ಕೇಂದ್ರದಲ್ಲಿ ಕನ್ನೇರಿ ಗೋಶಾಲೆಯ ಉತ್ಪನ್ನಗಳು, ಯತ್ನಾಳ್ ಗೋಶಾಲೆಯ ಉತ್ಪನ್ನಗಳು, ರಾಮಚಂದ್ರಪುರದ ಗೋಶಾಲೆಯ ಉತ್ಪನ್ನಗಳು, ಸುರಭಿ ಗೋಶಾಲೆಯ ಉತ್ಪನ್ನಗಳು ದೊರೆಯಲಿದೆ ಎಂದು ತಿಳಿಸಿದರು. ನಮಗೆ ದೇಣಿಗೆ ಕೊಡ್ತಿರೋದು ಗೋವರ್ಧನ ಟ್ರಸ್ಟ್ಗೆ ಒಂದು ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಕೊಡ್ತಾ ಇದೆ. ಈ ಒಂದು ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರು ಇರ್ತಾರೆ, ಎಸ್ ಕೆ ಶೇಷಾಚಲ ಅವರು ಇರ್ತಾರೆ, ಉಮೇಶ್ ಆರಾಧ್ಯ ಅವರು ಇರ್ತಾರೆ, ನಾಗೇಶ್ ಮತ್ತು ರಮೇಶ್ ಬಾಬು ಅವರು ಉಪಸ್ಥಿತರಿರ್ತಾರೆ. ಹಾಗಾಗಿ ಈ ಒಂದು ಗೋವರ್ಧನ ಟ್ರಸ್ಟ್ಗೆ ಇನ್ಯಾರ್ಯಾರು ಬರುವಂತ ದಿನಗಳಲ್ಲಿ ಸಹಕಾರ ಕೊಡಬೇಕು ಅನ್ಸುತ್ತೆ, ನಮ್ಮ ಕಚೇರಿಗೆ ಬರಬೇಕು. ಮತ್ತು ಅವರು ಕೂಡ ದೇಣಿಗೆ ರೂಪದಲ್ಲೂ ಕೂಡ ಅವ್ರು ಸಹಕಾರ ಕೊಡ್ಬೋದು. ಜೊತೆಗೆ ಮೊನ್ನೆ ನಮ್ಮ ಮಂಡಗದ್ದೆ ಹತ್ರ ಒಂದು ಹಸು ಕಾಲು ಮುರಿದು ಅದು ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ನಾಗೇಶು ಮತ್ತು ಅವ್ರ ತಂಡದವರೆಲ್ಲ ಹೋಗಿ ಆ ಹಸುನ ಕರ್ಕೊಂಬಂದಿದ್ದಾರೆ, ತೊಗೊಂಬಂದಿದ್ದಾರೆ ಆಂಬುಲೆನ್ಸಲ್ಲಿ. ಆದರೆ ಕಾಲು ಪೂರ್ತಿ ಸಂಪೂರ್ಣವಾಗಿ ಹುಳ ಆಗ್ಬಿಟ್ಟಿದೆ. ಈಗ ಡಾಕ್ಟ್ರುಗಳು ಅದನ್ನು ಕಾಲನ್ನು ತೆಗಿಲಿಕ್ಕೂ ಕೂಡ ಹೇಳ್ತಾ ಇಲ್ಲ. ಈಗ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದು ಗುಣಮುಖ ಆಗ್ಬೋದು ಅಂತ ಇವರೆಲ್ಲರದ್ದು ಅಭಿಪ್ರಾಯ ಇದೆ. ಬರೋಂಥ ದಿನಗಳಲ್ಲಿ ಆಗ್ಬೋದು ಅಂತಿದೆ. ಅದು ಆಗಲಿಲ್ಲ ಅಂದರೆ ಅದಕ್ಕೆ ಕಾಲು ತೆಗಿಬೇಕಾಗತ್ತೆ. ಆದರೆ ಗೋವಿನ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಟ್ಟಾರೆ ಈ ಎಲ್ಲ ಗೋವರ್ಧನ ಟ್ರಸ್ಟಿನ ಸದಸ್ಯರು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಿಂತಿದ್ದೀವಿ. ಅದೇ ಈಗ ಈ 3 ಗೋಶಾಲೆ ಏನಿದೆ ಅಲ್ಲಿ ಅವ್ರ ಹತ್ರ ಪೂರ್ತಿ ಎಕ್ಸಸ್ ಆಗಿದೆ. ಈಗ ನಾವೀಗ ಇನ್ನೊಂದು ವಿಶ್ವ ಬಂಧು ಅಂತ ನಮ್ಮ ಗೋವರ್ಧನ ಟ್ರಸ್ಟ್ ಅಡಿಯಲ್ಲಿ ಇನ್ನೊಂದು ಗೋ ಸೇವೆ ಶುರು ಮಾಡಿದ್ದೀವಿ, ಗೋಶಾಲೆ. ನಮಗೀಗಾಗಲೇ ರಾಮಚಂದ್ರಾಪುರ ಮಠದಿಂದ ಸುಮಾರು ಒಂದು 25 ಹಸುಗಳು ಕೊಟ್ಟಿದ್ದಾರೆ. ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಯಾಕೆಂದರೆ ಕೆಲವು ಹಸುಗಳು ಓಡೋಗ್ಬಿಡ್ತವೆ, ಇನ್ನು ಕೆಲವು ಹಸುಗಳು ಗುದ್ದಕ್ಕೆ ಬರ್ತವೆ. ನಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದ ನಂತರ ಯಾವ್ಯಾವ ಶಿವಮೊಗ್ಗ ನಗರದಲ್ಲಿ ಸ್ವಲ್ಪ ಬಿಡಾಡಿ ಹಸುಗಳಿದ್ದಾವೆ, ಈ ಕೆಲವ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಬಿಟ್ಟಿರ್ತಾರೆ ಹಸುಗಳನ್ನ ರೋಡಿಗೆ, ವಾಪಸ್ ಮತ್ತು ಅವ್ರ ಮನೆಗಳಿಗೆ ಸಂಜೆ ಮೇಲೆ ಹೋಗುತ್ತದು. ಈಗ ಅದು ತಗೊಂಡು ಹೋಗ್ಬೇಕಾದ್ರೆ ನಮ್ಮದು ಒಂದು ಬಂದರೆ ಸಮಸ್ಯೆ ಆಗುತ್ತೆ. ಯಾವ ತೀರಾ ಅದು ಬಿಡಾಡಿ ಹಸುಗಳಿದೆ ಅದನ್ನು ತಗೊಂಡು ಹೋಗುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ.